ಎಲ್ಲರಿಗೂ ನಮಸ್ಕಾರ, ಶುಭೋದಯ. ನಾವು ಈಗ ಬ್ರಹ್ಮಲಿಂಗೇಶ್ವರನ ದೇವಸ್ಥಾನ ಮಾರನಕಟ್ಟೆಗೆ ಬಂದಿದ್ದೀವಿ. ಆ ಕ್ಷೇತ್ರದ ಪರಿಚಯವನ್ನು ಮಾಡುವ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ಇದೇ ಶ್ರೀ ಕ್ಷೇತ್ರ ಮಾರನಕಟ್ಟೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ. ಇದು ದೇವಸ್ಥಾನದ ಮುಂಭಾಗಕ್ಕೆ ಬಂದಿದ್ದೀವಿ. ಈಗ ಅಲ್ಲಿ ಒಳಗಡೆ ದೇವಸ್ಥಾನದ ಕ್ಷೇತ್ರವನ್ನು ಪರಿಚಯ ಮಾಡಿಸ್ಕೊಡೋ ಪ್ರಯತ್ನವನ್ನು ಮಾಡ್ತೀನಿ. ಇದು ಶ್ರೀ ಹಾಗುಳಿ ಮತ್ತು ಹುಲಿದೇವರ ಕ್ಷೇತ್ರ. ಇದು ಚಿಕ್ಕಮ್ಮ ಮತ್ತು ಪರಿವಾರ ದೇವರು. ಇದು ಯಕ್ಷಿಣಿ ಮತ್ತು ಶ್ರೀ ಬ್ರಹ್ಮಲಿಂಗೇಶ್ವರ ದೇವರು. ಪ್ರಮುಖ ಪ್ರಾಂಗಣಕ್ಕೆ ಬಂದಿದ್ದೀವಿ. ಇದು ದೇವರ ದರ್ಶನವನ್ನು ಮಾಡ್ಬೋದು. ಇಲ್ಲಿ ಶ್ರೀ ಶಂಕರಾಚಾರ್ಯ ಪ್ರತಿಷ್ಠಾ ಶ್ರೀಚಕ್ರಯಂತ್ರ. ಇಲ್ಲಿ ಮೂಲ ದೇವರ ಕ್ಷೇತ್ರಕ್ಕೆ ಬಂದಿದ್ದೀವಿ. ಇಲ್ಲಿ ಯಕ್ಷಿಣಿ ದೇವತೆಯರ ದರ್ಶನವನ್ನು ಮಾಡಿ ಬೆಳಗಿನ ಪೂಜೆ ಇದು ಶಂಕರಾಚಾರ್ಯರ ಸ್ಥಾಪನೆ ಮಾಡಿರತಕ್ಕಂಥ ಶ್ರೀಚಕ್ರ ಮತ್ತು ಬ್ರಹ್ಮಲಿಂಗ ದೇವರು. ಇದು ಪ್ರಮುಖ ಅರ್ಚಕರು. ಪ್ರಮುಖ ಅರ್ಚಕರು ನಾಗೇಶ್ ಮಂಜೇಶ್ ಅವರು. ಸರ್ ನಮಸ್ಕಾರ. ನಾವು ಈಗ ಪ್ರಧಾನವಾದ ಒಂದು ಪ್ರಮುಖವಾದ ಸ್ಥಳಕ್ಕೆ ಬಂದಿದ್ದೀನಿ. ತಾವು ಇಲ್ಲಿ ಪೂಜೆ ಮಾಡ್ತೇನೆ. ತಮ್ಮ ಹೆಸರು ಸರ್?
ಸರ್, ಇದು ದೇವರದ್ದು ಒಂದು ವಿವರಣೆ ಕೊಡ್ತೀವಿ. ಬ್ರಹ್ಮಲಿಂಗೇಶ್ವರ ಅಂತ ಮಾರಣಕಟ್ಟೆ ಬ್ರಹ್ಮಲಿಂಗೇಶ್ವರ ಅಂತ ಹೇಳಿದ್ರೆ ಇದೆ. ಮಧ್ಯೆ ಇರೋದು ಬ್ರಹ್ಮಲಿಂಗೇಶ್ವರ, ಇನ್ನೊಂದು ಬಲಗಡೆ ತಾಂಬೂಲಕ್ಕೆ ಎಡಗಡೆ ಮಲಯಾಳೇಶ್ವರ ಅಂತ ಶಂಕರಾಚಾರ್ಯ ಪ್ರತಿಷ್ಠೆ. ಅದು ಇನ್ನೊಂದು ಸಲ ಹೇಳ್ಬೋದಾ ಸರ್? ಅದು ಎಡಗಡೆ ಭಾಗದಲ್ಲಿ ಇರ್ತಕ್ಕಂಥದ್ದು ಬಲಗಡೆದು ತಾಂಬೂಲಕ್ಷೆ ಅಂತ, ಎಡಗಡೆದು ಮಲಯಾಳಿ ಯಕ್ಷೆ ಅಂತ, ಮಧ್ಯದಿಂದ ಶಂಕರಾಚಾರ್ಯ ಕುಂದ ಅಂತ, ಮಧ್ಯದಲ್ಲಿ ಬ್ರಹ್ಮಲಿಂಗೇಶ್ವರ. ಹೈದರಾಬಾದಲ್ಲಿ ದೊಡ್ಡ ಬಿಸ್ನೆಸ್. ನಮಸ್ಕಾರ ಸರ್, ತಮ್ಮ ಹೆಸರು? ಕೃಷ್ಣಮೂರ್ತಿ ಬಾಣಗಟ್ಟೆ. ಎಷ್ಟು ಸಮಯದಿಂದ ಇಲ್ಲಿದ್ದೀರಾ ಸರ್? ನಾವು ಹುಟ್ಟಿದ್ದೇ ಇಲ್ಲಿ, ನಾವು ಹುಟ್ಟಿ ಬೆಳೆದದ್ದಿಲ್ಲಿ. ನಾವು ಮಾಡ್ತಿರುವ ವ್ಯಾಪಾರ ಹೈದರಾಬಾದಲ್ಲಿ, ಅಲ್ಲಿ 45 ವರ್ಷದಿಂದ ಅಲ್ಲಿದ್ದೇವೆ. ತುಂಬ ಸಂತೋಷ ಸರ್, ತಮ್ಮ ಪರಿಚಯ ಆಗಿದೆ. ನಮಸ್ಕಾರ. ನಮಸ್ಕಾರ ನಾಗೇಶ್ವರ, ಇದರದ್ದು ಬಗ್ಗೆ ನಮಗೆ ವಿವರಣೆ ಕೊಡಿ. ಶ್ರೀಚಕ್ರ ಶಂಕರಾಚಾರ್ಯ ಪ್ರತಿಷ್ಠೆ, ಬ್ರಹ್ಮಶಿಲೆ, ಮೂಲ ಇದೆ, 3 ಗುಡಿಯ ಮೂಲ ಅನ್ನುವಂಥದ್ದು ಇದೆ, ಆದಿಶಂಕರಾಚಾರ್ಯ ಪ್ರತಿಷ್ಠೆ ಮಾಡಿದಂಥದ್ದು. ನಂತರ ಮೂರ್ತಿ ರೂಪದಲ್ಲಿ 3 ಕಡೆ ಸ್ಥಾಪನೆ ಆದಂಥದ್ದು. ಅಡಿಗಡೆ ಶ್ರೀಚಕ್ರ ಇದೆ, ಮೇಲ್ಗಡೆ ಬ್ರಹ್ಮಶಿಲೆ. ಈಗ ನಾವು ನೋಡ್ತಾ ಇರ್ತಕ್ಕಂಥದ್ದು ಶ್ರೀಚಕ್ರ ಬ್ರಹ್ಮಶಿಲೆ ಕಟ್ಟೆ ಅಂತ ಏನು ಹೇಳ್ತೇವೆ, ಅದು ಮೂಲ ದೇವರು, ಬಾಲನ ಕಟ್ಟೆದು ಮೂಲ ದೇವರು ಸಹಿತ ಆಗುವಂಥದ್ದು ಇಲ್ಲಿ. ಆ ಪಕ್ಕದಲ್ಲಿ ಎಡಬದಿಯಲ್ಲಿ ಆ ಪಕ್ಕದಲ್ಲಿ 2 ಗುಡಿ ಉಂಟಲ್ಲ, ಆ ಗುಡಿಯ ಶಕ್ತಿ ಚಿಕ್ಕಮ್ಮ ಮತ್ತೆ ಪರಿವಾರ, ಹೈಗುಳಿ ಮತ್ತೆ ಪರಿವಾರ. ಇದು ಮೂಲ ಸ್ಥಾಪನೆ ಇಲ್ಲ ಆಗಿದೆ, ನಂತರ ಮೂರ್ತಿ ರೂಪದಲ್ಲಿ ಕೊಟ್ಟಿದೆ. ಅನಂತ ಧನ್ಯವಾದಗಳು. ಇದು ಯಾವ ಕ್ಷೇತ್ರಕ್ಕೆ ಬಂದಿದೆ? ಚಿಕ್ಕಮ್ಮ ಮತ್ತು ಪರಿವಾರ ದೇವರು ಅಂತ, ಚಿಕ್ಕಮ್ಮ ಮತ್ತು ಪರಿವಾರ ದೇವರು. ಮತ್ತು ಮೇನ್ ಇರುವಂಥದ್ದು ಇಲ್ಲಿ ಪಲ್ಲಕ್ಕಿ ನಾಯಕರು ಅಂತ, ಸೈಡಲ್ಲೆಲ್ಲ ಅದು ಕುದುರೆ ನಾಯಕರು, ಇದು ನಿಲಸ ನಾಯಕರು ಅಂತ, ಮತ್ತು ಈಚೆ ಸೈಡಲ್ಲಿದೆ ದೊಟ್ಟೆಕಾಲು ಚಿಕ್ಕು, ಬಾಳೆ ಚಿಕ್ಕು, ಮರಳಿ ಚಿಕ್ಕು ಅಂತ, ಇದೆಲ್ಲ ಗಣಗಳು. ಇಲ್ಲಿ ಯಾವ ತೊಂದರೆಗಳಿರೋರು ಬಂದು ಹರಕೆ ಮಾಡುವ ಪ್ರತೀತಿ? ಬಾಳೆ ಚಿಕ್ಕು ಅಂತ ಹೇಳಿದರೆ ಮಗುವಿಗೆ ಏನಾದರೂ ಕಟಾಗಿಟ ಇದ್ದರೆ ಅದಕ್ಕೆ ಹಣ್ಣು ಮತ್ತು ಸಕ್ಕರೆ ವಸ್ತು ಅಂತ ಹೇಳಿದ್ರೆ ಅದು ದೋಷ ಪರಿಹಾರ ಆಗ್ತದೆ. ಮತ್ತು ಇಲ್ಲಿ ನಂಬಿದವರೇ ತುಂಬ ಜನ, ಈ ಚಿಕ್ಕೋನ್ನೇ ನಂಬಿದವರು ಇದ್ದಾರೆ, ಇವರ ಮನೆ ದೇವರಾಗಿ ನಂಬಿದವರು, ಅವರು ಇಲ್ಲಿ ಬಂದು ಪೂಜೆ ಕೊಡಲಿಲ್ಲ. ಧನ್ಯವಾದಗಳು ಸರ್. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಇವತ್ತು ಒಂದು ಹೊಸ ಕ್ಷೇತ್ರದ ಬಗ್ಗೆ ತಮಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ನಾನು ಬಂದಿದ್ದೀನಿ. ದಕ್ಷಿಣ ಕನ್ನಡದಲ್ಲಿ ನಾವು ಹೆಚ್ಚು ಪ್ರಚಾರದಲ್ಲಿರ್ತಕ್ಕಂಥ ಕೊಲ್ಲೂರು ಮತ್ತು ಉಡುಪಿ ಈ ಕ್ಷೇತ್ರಗಳಿಗೆ ತಾವೆಲ್ಲ ಹೋಗಿ ನೋಡಿರ್ತೀರ. ಆದರೆ ಭಾಳ ಕಾಡಿನ ಒಳಗಡೆ ಕೊಲ್ಲೂರಿಂದ ಸಾಕಷ್ಟು ಮುಂಚಿತವಾಗಿ ಸಿಗುತ್ತೆ ನಿಮಗೆ. ಆ ಒಂದು ಕ್ಷೇತ್ರಕ್ಕೆ ನಾನು ಇದು ಬಂದಿದ್ದೀನಿ. ಇದು ಮಾರಣಕಟ್ಟೆ ಅಂತ ಹೆಸರು. ಹೆಚ್ಚು ಜನಕ್ಕೆ ಪರಿಚಯ ಇಲ್ಲ. ಈ ಕಡೆ ಕೇರಳ ಮತ್ತು ಕೊಲ್ಲೂರು, ಉಡುಪಿ ಈ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೆ ಪರಿಚಯ ಇದ್ದರೂ ಸಹ ಮೈಸೂರು, ಬೆಂಗಳೂರು ಆ ಕಡೆ ಭಾಗದಲ್ಲಿರೋ ಜನಕ್ಕೆ ಹೆಚ್ಚು ಪರಿಚಯ ಇದ್ದಂಥ ಈ ಕ್ಷೇತ್ರ ನನಗೆ ಬಹಳ ಆತ್ಮೀಯವಾಗಿ ಪರಿಚಯ ಇದೆ. ಇಲ್ಲಿ ನಾನು ಬಹಳಷ್ಟು ಸಲ ಬಂದಿದ್ದೀನಿ. ಇವತ್ತು ನಿಮಗೂ ಎಲ್ಲ ಈ ಕ್ಷೇತ್ರದ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕು ಅಂತ ಹೇಳಿ ನಾನು ಈ ಒಂದು ಸಂದೇಶವನ್ನು ಕಳಿಸೋ ಪ್ರಯತ್ನ ಮಾಡಿದ್ದೀನಿ. ಈ ಮಾರಣಕಟ್ಟೆಯಲ್ಲಿ ಪ್ರಧಾನ ಅರ್ಚಕರಾದಂಥ ಶ್ರೀಯುತ ವಿಘ್ನೇಶ್ವರ ಮಂಜೇಶ್ ಅವರು ಇವತ್ತು ನನ್ನ ಜೊತೆ ಇದ್ದಾರೆ. ಮಂಜಣ್ಣ ಅವರು ನಮ್ಮ ಜೊತೆ ಇದ್ದಾರೆ. ಹಾಗಾಗಿ ಅವರ ಪರಿಚಯವನ್ನು ಮಾಡಿಸ್ಕೊತೀನಿ. ಅವರಿಗೆ ಪುಟ್ಟಸ್ವಾಮಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತವನ್ನು ತಿಳಿಸ್ತೀನಿ. ಸರ್, ಈ ಕ್ಷೇತ್ರಕ್ಕೆ ನಾನು ಬಹಳ ಚಿಕ್ಕ ವಯಸ್ಸಿನಿಂದ ನನಗೆ ಪರಿಚಯ ಇದ್ದಂಥ ಒಂದು ಕ್ಷೇತ್ರ. ಆದರೆ ಇದರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದು ಪರಿಚಯ ತಮ್ಮಿಂದ ಮಾಡಿಸ್ಕೊಳ್ಬೇಕು ಅಂತೀನಿ. ತಾವು ಎಷ್ಟು ಸಮಯದಿಂದ ಈ ಕ್ಷೇತ್ರದಲ್ಲಿ ಇದ್ದೀರಾ? ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಮ್ಮ ತಂದೆ ನಾಗೇಶ್ವರ ಮಧ್ಯ ಅಂತ, ಅವರು ಸಾಧಾರಣ ಒಂದು 120 ವರ್ಷದ ಹಿಂದೆ ಈ ದೇವಸ್ಥಾನದಲ್ಲಿ ಪೂಜೆಯನ್ನು ಪ್ರಾರಂಭ ಮಾಡಿದ್ರು. ಅವರಿಂದಲೂ ಅವರ ತಂದೆ ಸಮೇತ ಪೂಜೆ ಮಾಡ್ತಾ ಬಂದಿದ್ದರು. ಅದನಂತರ ನಮ್ಮ ತಂದೆ ಲಕ್ಷ್ಮೀನಾರಾಯಣ ಮಂದಿರ ಅಂತ, ಆಮೇಲೆ ನಾವು ಮಕ್ಕಳು ಈ ಪೂಜೆಯನ್ನು ಮುಂದುವರ್ಸ್ಕೊಂಡು ಹೋಗ್ತಾ ಇತ್ತು. ಹೆಚ್ಚು ಕಡಿಮೆ ಈ ಸ್ಥಳಕ್ಕೆ ಒಂದು 10 ಜನ ಅರ್ಚಕರ ಕುಟುಂಬದವರು ಪೂಜೆ ಮಾಡ್ತಾ ಇದ್ದಾರೆ, ಇವಾಗಲೂ ಸಮೇತ. ಇದು ಮೂಲತಃವಾಗಿ ಒಂದು ಶಂಕರಾಚಾರ್ಯರ ಸ್ಥಾಪನೆಯಾದಂಥ ಕ್ಷೇತ್ರ. 6-7 ಶತಮಾನದ ಹಿಂದೆ ಇಲ್ಲಿ ಸಣ್ಣ ಮಟ್ಟದಲ್ಲಿ ಒಂದು ಬ್ರಹ್ಮಶಿಲೆ ಅಂತ, ಈ ಶ್ರೀಚಕ್ರ, ಆ ಶ್ರೀಚಕ್ರದ ಒಳಗಡೆ ಬ್ರಹ್ಮಶಿಲೆ, ಇದನ್ನು ಶಂಕರಾಚಾರ್ಯರು ಸ್ಥಾಪನೆ ಮಾಡಿದ್ದಾರೆ. ಅವರು ಅಂದರೆ ಹಿಂದೆ ಭೈರವಿ ಪುರಾಣ ಅಂತ, ಭೈರವಿ ಪುರಾಣದಲ್ಲಿ ಅಂದರೆ ಶ್ರೀ ಕ್ಷೇತ್ರ ಕೊಲ್ಲೂರಿಗೆ ಸಂಬಂಧಪಟ್ಟಂಥ ಕ್ಷೇತ್ರ ಅನ್ನುವಂಥದ್ದು ಗೊತ್ತಾಗಿ ಈ ಮಹಾರಣಕಟ್ಟೆ ಅಂತ ಹೆಸರಿದೆ.
ಮಾರಣಗಟ್ಟೆ. ಮಹಾರಣಗಟ್ಟೆ ಅಂತ ಹೇಳಿದ್ರೆ ಮೂಕಾಂಬಿಕೆಗೂ ಮತ್ತು ಮುಖಾಸುರನಿಗೂ ಯುದ್ಧ ಆದಂತಹ ಸ್ಥಳ. ಮುಖಾಸುರನು ಮೊದಲು ಕೋಮಾಸುರ ಆಗಿದ್ದ. ಆಮೇಲೆ ಇಲ್ಲಿಯ ಜನರಿಗೆ ಎಲ್ಲ ಉಪದ್ರ ಕೊಡುವಂಥ ಇಂಥ ಒಂದು ಪರಿಸ್ಥಿತಿ ಇದ್ದವಾಗ ಆ ಮೂಕಾಂಬಿಕೆಯನ್ನು ನೋಡಿದ ಅವನು ವರ ಪ್ರೇರಿತನಾಗಿ ಅವರಿಗೂ ಯುದ್ಧ ಆಗ್ತದೆ. ಯುದ್ಧ ಆದ ನಂತರ ಮುಖಾಸುರ ಸೋಲ್ತಾನೆ. ಮೂಕಾಂಬಿಕೆಯ ಶಕ್ತಿಯನ್ನು ಅವ ಪಡ್ಕೊಳ್ತಾನೆ. ಪಡ್ಕೊಂಡ ನಂತರ ಮೂಕಾಂಬಿಕೆ ನಿನಗೆ ಏನು ಬೇಕು ಅಂತ ಕೇಳಿದಾಗ ನನಗೆ ಇದೇ ಸ್ಥಳದಲ್ಲಿ ಮೋಕ್ಷ ಬೇಕು ಅಂತ ಕೇಳ್ತಾನೆ. ಆಗ ಮೂಕಾಂಬಿಕೆ ಹೇಳ್ತಾಳೆ, ಈಗ ಅಲ್ಲ, ಮುಂದೆ ನನ್ನನ್ನು ಪ್ರತಿಷ್ಠೆ ಮಾಡಲಿಕ್ಕೆ ಶಂಕರಾಚಾರ್ಯರು ಬರ್ತಾರೆ, ಆ ಕಾಲದಲ್ಲಿ ನಿನಗೆ ಶಕ್ತಿಯನ್ನು ಕೊಡ್ತಾನೆ ಅಂತ ಮೂಕಾಂಬಿಕೆ ಅಭಯ ಕೊಡ್ತಾಳೆ. ಆಮೇಲೆ ಶಂಕರಾಚಾರ್ಯರ ಮೂಕಾಂಬಿಕೆಯನ್ನು ಸ್ಥಾಪನೆ ಮಾಡಿ ಆದ ನಂತರ ಈ ಸ್ಥಳದಲ್ಲಿ ಈ ನದಿ ಬ್ರಹ್ಮಕುಂಡ ನದಿ ಅಂತ ಉಂಟು. ಇದು ಪೂರ್ವದಿಂದ ಬಂದು ಮತ್ತೆ ಪುನಃ ಪೂರ್ವಕ್ಕೆ ಹೋಗ್ತದೆ. ಅಂದರೆ ದೇವಸ್ಥಾನಕ್ಕೆ ಒಂದು ಸುತ್ತು ಬರ್ತದೆ. ಆ ಪ್ರಕಾರ ಬ್ರಹ್ಮಕುಂಡ ನದಿ ಆವಾಗ ಶಂಕರಾಚಾರ್ಯ ಏನೋ ಒಂದು ಉಂಟು ಅಂತ ಗೋಚರಿಸ್ತದೆ. ಎಲ್ಲ ಪ್ರೇತಗಳ ಒಂದು ಸ್ಥಳ ಇದು ಅಂತ ಗೋಚರಿಸಿದಾಗ ಅವರು ಅದನ್ನು ದಿವ್ಯ ದೃಷ್ಟಿಯನ್ನು ನೋಡಿದಾಗ ಅವರಿಗೆ ಗೊತ್ತಾಗ್ತದೆ, ಓ ಇದು ನಮ್ಮ ತಾಯಿ ಕೊಟ್ಟಂಥ ವರ ಉಂಟು ಈತನಿಗೆ, ಆದ್ದರಿಂದ ಇದನ್ನು ನಾನೊಂದು ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಶ್ರೀಚಕ್ರವನ್ನು ಸ್ಥಾಪನೆ ಮಾಡಿ ಬ್ರಹ್ಮಶಿಲೆಯ ಮೇಲೆ ಬ್ರಹ್ಮತ್ವವನ್ನು ಕೊಟ್ಟು ಈಶ್ವರ ಶಕ್ತಿಯನ್ನು ಕೊಟ್ಟು ಬ್ರಹ್ಮಲಿಂಗೇಶ್ವರ ಅಂತ ಅಭಿನಯನ ಕೊಟ್ಟು ಸ್ಥಾಪನೆ ಮಾಡ್ತಾರೆ. ನೀನು ಈ ಭೂತಗಳಿಗೆಲ್ಲ ಅಧಿನಾಯಕನಾಗುವಂಥ ವರ ಕೊಟ್ಟು ಹೋಗ್ತಾರೆ. ಆಮೇಲೆ ಪರಿವಾರ ದೇವರುಗಳು ಇಲ್ಲಿ ಈ ಯಕ್ಷೆ, ತಾಂಬೂಲ ಯಕ್ಷೆ, ಮಲಯಾಳ ಯಕ್ಷೆ, ಆಮೇಲೆ ಚಿಕ್ಕಮ್ಮ, ಬಾಲಚಿಕ್ಕು, ದೊಡ್ಡಕಾಲ್ ಚಿಕ್ಕು, ನಾಯಕರು, ಪಲ್ಲಕ್ಕಿ ನಾಯಕರು, ತಿಟ್ಟನ್ ನಾಯಕರು, ಆಮೇಲೆ ವ್ಯಾಘ್ರ, ಹೈಗುಡಿ ಅಂತ ಅದೆಲ್ಲ ದೈವಗಳು. ಈ ದೈವಗಳಂತ ಹೇಳಿದರೆ ಇದು ನಮ್ಮ ಉಡುಪಿಯ ಒಂದು ಡಿಸ್ಟಿಕ್ ಅಥವಾ ಮಂಗಳೂರಿನಲ್ಲಿ ಒಂದು ಪ್ರತೀತಿ ಉಂಟು. ಪ್ರತಿಯೊಬ್ಬ ಬ್ರಾಹ್ಮಣರಿಗೂ ಸಹ ಒಂದು ದೇವಸ್ಥಾನ ಅಂತ ಉಂಟು, ಅವರು ನಂಬಿದ ದೇವರಂತ ಉಂಟು. ಮತ್ತು ಇತರೆ ವರ್ಗದವರಿಗೂ ಸಮೇತ ಅವರು ನಂಬಿದ ದೈವ ಅಂತೇಳಿ ಉಂಟು. ಆ ದೈವವನ್ನು ಅವರು ವರ್ಷಕ್ಕೊಮ್ಮೆ ನಡ್ಕೊಳ್ಳೇಬೇಕಾಗಿದೆ. ನಮ್ಮಲ್ಲಿ ವಿಶೇಷವಾಗಿ ತುಳುನಾಡಿನವರಿಗೆ ಇದು ವಿಶೇಷವಾದ ದೇವರು. ಅವರಲ್ಲಿ ಏನಾದರೂ ಒಂದು ಒಳ್ಳೆಯ ಕೆಲಸ ಆದವಾಗ ಅಥವಾ ಸತ್ತ ನಂತರ ಆ ಪಿತೃಗಳಿಗೆ ಎಡೆ ಇಡುವಾಗ ಈ ದೇವರ ಪ್ರಸಾದವನ್ನು ಅಲ್ಲಿ ಇಟ್ಟು ಎಡೆ ಇಡಬೇಕು. ಅದಕ್ಕೆ ಅವರು ಗಡಿಯಾರ ಅಂತ ಹೇಳ್ತಾರೆ. ಪ್ರತಿ ವರ್ಷಕ್ಕೊಮ್ಮೆ ಮಕರ ಸಂಕ್ರಾಂತಿ ಜಾತ್ರೆ ಉಂಟು, 3 ದಿನ ಜಾತ್ರೆ ಉಂಟು. ಆ ಜಾತ್ರೆಯಲ್ಲಿ ಅವರು ಒಂದು 6 ತಿಂಗಳು ಜಾತ್ರೆ ಆದ ನಂತರ ಉತ್ತರಾಯಣ ಮುಗಿಯುವಲ್ಲಿವರೆಗೆ ಅದಕ್ಕೊಂದು ಅವಕಾಶ ಉಂಟು. ಅವರು ಇಲ್ಲಿಂದ ಪ್ರಸಾದ ತಗೊಂಡು ಹೋಗಿ ಅಲ್ಲಿ ಹೋಗಿ ಅವರೊಂದು ಗಡಿಯಲ್ಲಿ ಕೋಳಿಯೋ ಅಥವಾ ಕುಂಬಳಕಾಯಿಯೋ ಅವನ್ನ ಕಡಿದು ಅದನ್ನು ಅವರ ಪಿತರೆಗಳ ಎಡೆ ಇಟ್ಟು ಆ ದೇವರ ಪ್ರಸಾದವನ್ನು ಹಾಕಿ ಮುಂದಿನ ಕಾರ್ಯ. ಸರ್, ತಾವು ಅಲ್ಲಿ ವ್ಯಾಘ್ರ ಅಂತ ಹೇಳಿದ್ರಿ, ನಾನು ಒಮ್ಮೆ ಅಲ್ಲಿ ಗಮನಿಸಿದ್ದೀನಿ, ಮುಂದೆ ನಾಳೆ ನೀವು ತೋರಿಸ್ತೀನಿ ಅಂತ ಹೇಳಿದ್ದೀರ, ಅದನ್ನು ನೋಡೋಣ. ಅದರದ್ದು ವೈಶಿಷ್ಟ್ಯತೆ ನಾವು ಒಂದೊಂದು ಏನು ದೇವತೆಗಳ ಹೆಸರು ನೀವು ಹೇಳಿದ್ರಿ, ಅದರಲ್ಲೆಲ್ಲ ವಿಶೇಷವಾಗಿ ಏನಾದ್ರು ಪ್ರಶ್ನೆ ಕೇಳೋದು ಅಥವಾ ವರ ಕೇಳುವಂಥ ಪದ್ಧತಿ ಉಂಟು? ಅಂದರೆ ಅದರ ಬಗ್ಗೆ ಸಣ್ಣ ಮಾಹಿತಿ. ಒಂದು ಯಕ್ಷಿಣಿ ಅದು ಶಂಕರಾಚಾರ್ಯ ಒಂದು ನೆನಪಿಗಾಗಿ ತಾಂಬೂಲ ಯಕ್ಷೆ ಅಂತ ಅದನ್ನು ಸ್ಥಾಪನೆ ಮಾಡ್ತಾರೆ. ಅಂದರೆ ನಾವು ಏನು ದೇವರ ಹತ್ರ ಬೇಡ್ಕೊಳ್ತೇವೆ ಆ ಕೆಲಸ ಸಿದ್ಧಿಯಾಗುವ ಬಗ್ಗೆ. ಆಮೇಲೆ ಈ ದೈವಗಳು ಅಂತೇಳಿ ಹೇಳಿದರೆ ಅದರಲ್ಲಿ ಉಂಟು ಬಾಲಚಿಕ್ಕು ಅಂತ. ಬಾಲಚಿಕ್ಕು ಅಂತೇಳಿ ಹೇಳಿದಾಗ ಅದೊಂದು ಸಣ್ಣ ಮಗುವಿನ ಎತ್ಕೊಂಡು ಒಂದು ವಿಗ್ರಹ. ಆ ವಿಗ್ರಹದಲ್ಲಿ ಒಂದು ಶಕ್ತಿ ಅಂತ ಹೇಳಿದರೆ ತನ್ನ ಮಕ್ಕಳಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಮತ್ತೊಂದು ತೊಂದರೆಗಳು ಬಂದಲ್ಲಿ ಆ ದೇವರಿಗೆ ಒಂದು ಸಕ್ಕರೆ ಬಾಳೆಹಣ್ಣು ಅಂತ ಒಂದು ಸೇವೆ ಉಂಟು. ಆ ಸೇವೆಯನ್ನು ಕೊಟ್ಟರೆ ಅದು ಸರಿಯಾಗ್ತದೆ. ಹಾಗೆ ಮತ್ತು ಈ ಪ್ರೇತಗಳ ಬಾಧೆಗೆ ಮತ್ತೊಂದಕ್ಕೆ ತೊಂದರೆ ಇಲ್ಲದಿದ್ದರೆ ಚಿಕ್ಕಮ್ಮ ಅಂತ ಉಂಟು. ಅದರಲ್ಲಿ ಎಲ್ಲ ಚಿಕ್ಕಮ್ಮ ಅಂತ ಹೇಳಿದರೆ ಒಂದು ದೈವ ಅದು. ಆ ಚಿಕ್ಕಮ್ಮನಲ್ಲಿ 3-4 ಚಿಕ್ಕಮ್ಮಗಳ ದೈವಗಳು ಉಂಟು. ಅದೆಲ್ಲ ಅನ್ನುವಂಥದ್ದು ಆ ದೈವಗಳಿಗೆ ಆ ಪ್ರೇತಗಳಿಗೆ ಎಲ್ಲ ಒಂದು ತೊಂದರೆ ಕೊಡುವಂಥದ್ದು ಕ್ರಮ ಉಂಟು. ಇಲ್ಲಿ ಎಲ್ಲ ಈ ಪ್ರೇತ ಬಾಧೆ ನಿಮ್ಮಲ್ಲಿ ಮೈಸೂರಲ್ಲಿ ಸಹ ಈ ಸಮಸ್ಯೆ ಉಂಟು. ಅದೇ ಪ್ರಕಾರ ಇಲ್ಲೂ ಸಮೇತ ತುಂಬ ಜನ ಬರ್ತಾರೆ ಆ ಪ್ರೇತ ಬಾಧೆಯನ್ನು ಹೋಗಲಾಡಿಸ್ಕೊಳ್ಬೋದಕ್ಕೆ. ಅವ್ರು ಬಂದು ದೇವರ ದರ್ಶನ ಉಂಟು ಇಲ್ಲಿ. ಅಂದರೆ ಇಲ್ಲಿ ದರ್ಶನ ಅಂತ ಹೇಳಿದರೆ ಮೈ ಮೇಲೆ ಆವೇಶ ಆಗೋದು. 3 ಜನ ಪಾತ್ರಗಳಿದ್ದಾರೆ. ಹಾಂ, ಒಂದು ಹೈಗುಳಿ ಪಾತ್ರೆಗಳು, ಚಿಕ್ಕಮ್ಮನ ಪಾತ್ರೆಗಳು, ಆಮೇಲೆ ಯಕ್ಷಿಣಿ ಪಾತ್ರೆಗಳು. ಯಾವಾಗ? ಪ್ರತಿ ಗುರುವಾರ, ಸೋಮವಾರ, ವಾರದಲ್ಲಿ 2 ದಿವಸ ಗಂಟೆ 2ಕ್ಕೆ, ಮಧ್ಯಾಹ್ನ ಗಂಟೆ 2ಕ್ಕೆ ದರ್ಶನ ಶುರುವಾಗ್ತದೆ. ಆಮೇಲೆ ಸಂಕ್ರಮಣ, ಪ್ರತಿ ಸಂಕ್ರಮಣಕ್ಕೂ ದರ್ಶನ ಉಂಟು. ಅದಲ್ಲದೆ ಈ ಮಂಡಲ ಸೇವೆ ಅಂತ ಆಗ್ತದೆ ನಮಗೆ ಜಾತ್ರೆಯಲ್ಲಿ 2 ದಿವಸ. ಮಂಡಲ ಸೇವೆ ಅಂದರೆ ಈ ನಾಗಮಂಡಲೋತ್ಸವ ಉಂಟಲ್ಲ, ಅದೇ ಪ್ರಕಾರ ಧಕ್ಕೆ ಬಡಿದು ದೇವರನ್ನು ಆಹ್ವಾನ ಮಾಡುವಂಥದ್ದು. ಆವಾಗ ಅನ್ನುವಂಥದ್ದು ಪ್ರತಿಯೊಂದು ದೈವವನ್ನು ಆವೇಶಪಡಿಸ್ತಾರೆ. ಇಷ್ಟು ದೈವ ಉಂಟು, ಆ ದೈವ ಅಷ್ಟನ್ನು ಆವೇಶಪಡಿಸ್ತಾರೆ 2 ದಿವಸ. ಹುಲಿಯಿಂದ ಹಿಡಿದು
ಚಿಕ್ಕಮ್ಮನ ತನಕ ಬ್ರಹ್ಮಲಿಂಗೇಶ್ವರ, ಅದು ವರ್ಷಕ್ಕೆ ಒಮ್ಮೆ ಮಾತ್ರ ಆದೇಶ ಆಗುವಂಥದ್ದು. ಹೌದಾ? ಹೌದು. ಮತ್ತೆ ಎಲ್ಲ ದಿವಸ ಬರುವಂಥದ್ದು ಚಿಕ್ಕುಬಾಣ ಇದೆಲ್ಲ ಅರ್ಚಕರ ವರ್ಗ ಅಲ್ಲ, ಅದು ಹೇಳ್ತೇನೆ. ಈ ಅರ್ಚಕರು ಪೂಜಾ ವ್ಯವಸ್ಥೆಯನ್ನು ನೋಡ್ಕೊಳ್ಳೋದು, ಪೂಜೆಗಳು. ಆಮೇಲೆ ಪಾತ್ರೆಗಳಲ್ಲಿ 3 ಕುಟುಂಬದವರು ಇದ್ದಾರೆ. ಒಂದು ಗೌಡರ ಕುಟುಂಬ, ಒಂದು ಶೆಟ್ಟರ ಕುಟುಂಬ, ಒಬ್ಬರು ಬ್ರಾಹ್ಮಣರ ಕುಟುಂಬ. ಬ್ರಾಹ್ಮಣರ ಕುಟುಂಬದಲ್ಲಿ ಮಕ್ಕಳ ಕಟ್ಟಿನ ಪ್ರಕಾರವಾಗಿ ಅವರ ಕುಟುಂಬದ ಮಗ, ಅಜ್ಜ ಅಥವಾ ತಂದೆ, ಅವರ ಅಜ್ಜ, ಆ ಪ್ರಕಾರವಾಗಿ ಅವರ ಮೇಲೆ ಆವೇಶ ಆಗ್ತದೆ. ಈ ಒಳೆಯ ಸಂತಾನ ಕಟ್ಟಿನ ಪ್ರಕಾರ ಶೆಟ್ಟರು, ಅವರು ಇದರ ಪ್ರಕಾರವಾಗಿ ಅವರ ಅಳಿಯ, ಅವರ ಮತ್ತೊಬ್ಬನ ಅಳಿಯ, ಹಾಗೆ ಮತ್ತೊಬ್ಬರ ಎಳೆಯ ಕಂಟಕ್ಕೆ ಸಮ. ಅದೇ ಪ್ರಕಾರ ಅವ್ರ ಕುಟುಂಬದಲ್ಲಿ ಯಾರಾದರೂ ಒಬ್ಬರು, 1 ತಲೆಮಾರು ಅಲ್ಲದಿದ್ರೆ 2 ತಲೆಮಾರು, 3 ತಲೆಮಾರು ಬಂದೇ ಬರ್ತದೆ, ಅವ್ರ ಮೇಲೆ ಆವೇಶ ಆಗ್ತದೆ. ಆಮೇಲೆ ಗೌಡರ ಕುಟುಂಬ, ಅವರದ್ದು ಹಾಗೆ ಮಕ್ಕಳ ಕಟ್ಟಿನ ಪ್ರಕಾರ ಅವ್ರ ಮೇಲೆ